ವಿಧಾನ ಪರಿಷತ್ ಸದಸ್ಯರಾಗಿ ಡಾಕ್ಟರ್ ಆರತಿ ಕೃಷ್ಣ ಪದಗ್ರಹಣ. ಸಂಜೆ ಎಕ್ಸ್‌ಪ್ರೆಸ್ ಸುದ್ದಿ. ವಿಧಾನ ಪರಿಷತ್ತಿನಲ್ಲಿ ಅನಿವಾಸಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಲು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬಿದೆ ಎಂದು ನೂತನ ವಿಧಾನ ಪರಿಷತ್ ಸದಸ್ಯೆ ಅನಿವಾಸಿ ಭಾರತೀಯ ಪರಿಷತ್ತಿನ ಉಪಾಧ್ಯಕ್ಷ ಡಾಕ್ಟರ್ ಆರತಿ ಕೃಷ್ಣ ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಪದಗ್ರಹಣ ಸ್ವೀಕರಿಸಿದ ಬಳಿಕ ಸಂಜೆ ಎಕ್ಸ್‌ಪ್ರೆಸ್ನೊಂದಿಗೆ ಮಾತನಾಡಿದ ಅವರು, ಅನಿವಾಸಿ ಭಾರತೀಯರು ವಿದೇಶಿ ಕೊಲ್ಲಿ ದೇಶಗಳಲ್ಲಿ ಸಾಕಷ್ಟು ಅನಾನುಕೂಲತೆಗಳನ್ನು ಅನುಭವಿಸುತ್ತಿದ್ದಾರೆ. ಅವರ ಪರವಾಗಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಲು ಒಂದು ಅವಕಾಶ ದೊರೆತಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವುದಾಗಿ ತಿಳಿಸಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಿಂದ ಬಂದವಳಾದ ನಾನು ಈ ಭಾಗದ ಜನರು ಅಡಿಕೆ ಕೊಳೆರೋಗ ಹಾಗೂ ಕಾಫಿ ಕಾಂಡ ಕೊರಕ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅವರಿಗೆ ಸೂಕ್ತ ಪರಿಹಾರ ಒದಗಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ರಮೇಶ್ ಬಾಬು ಜಕ್ಕಪ್ಪನವರ್ ಹಾಗೂ ಹಿರಿಯ ಪತ್ರಕರ್ತ ಶಿವಕುಮಾರ್ ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ದೊಡ್ಡನಡ್ತೂರು ಅಕ್ಕಣಪ್ಪ ಕೃಷ್ಣಪ್ಪ ಶಿವಕುಮಾರ್ ಎಂಬ ಹೆಸರಿನವನಾದ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ನಾಮನಿರ್ದೇಶನ ಹೊಂದಿದ್ದವನಾಗಿ ವಿಧಿದ್ವಾರ ಸ್ಥಾಪಿತ ಭಾರತದ ಸಂವಿಧಾನ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮ ಅಧಿಕಾರ ಮತ್ತು ಕೂತ್ಕೊಳ್ಳಿ ಫೋಟೋಗ್ರಾಫರ್ ಮಾಡಿದ್ದೀರಾ. ಮುಂದೆ ಅನೇಕ ಸವಾಲುಗಳು ಕೂಡ ತಮ್ಮ ಮುಂದೆ ಇದೆ. ತಾವೇನು ಹೇಳ್ತೀರಿ ಸರ್? ಮೊದಲನೇದಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡೋಕ್ಕೆ ಕಾರಣಕರ್ತರಾದ ನಮ್ಮ ಪಕ್ಷದ ನಾಯಕರು ಶ್ರೀಮತಿ ಸೋನಿಯಾ ಗಾಂಧಿ, ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಶ್ರೀ ರಾಹುಲ್ ಗಾಂಧಿ ಅವರು, ಶ್ರೀ ವೇಣುಗೋಪಾಲ್ ಅವರು, ಶ್ರೀ ಸುರ್ಜೇವಾಲ ಅವರು, ಹಾಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೂ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸ್ತೇನೆ. ಯಾಕಂದರೆ ಅವರು ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ನಾನು ಆಲ್ರೆಡಿ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ ಆಗಿದ್ದೇನೆ. ಸೊ ಮುಂದೆ ನನಗೆ ಸದನದಲ್ಲೂ ಕೂಡ ನಮ್ಮ ಅನಿವಾಸಿ ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಲು ಇದೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಷ್ಟು ದಿವಸ ನಾವು ಅನಿವಾಸಿ ಕನ್ನಡಿಗರದ್ದು ಏನೇ ಸಮಸ್ಯೆ ಇರಲಿ ಸದನದ ಹೊರಗೆ ಮಾತಾಡಬೇಕಿತ್ತು. ಮತ್ತು ಬೇರೆ ಬೇರೆ ಶಾಸಕರು ಅವರು ಮಂತ್ರಿಗಳ ಮೂಲಕ ನಾನು ನಮ್ಮ ಸರ್ಕಾರದ ಗಮನ ಸೆಳೆಯಬೇಕಿತ್ತು. ಯಾಕಂದರೆ ನಾನಲ್ಲಿ ಕೂತು ಮಾತಾಡೋ ಅವಕಾಶ ಇರಲಿಲ್ಲ. ಸೊ ಈಗ ನಮ್ಮ ಅನಿವಾಸಿ ಕನ್ನಡಿಗರು ಕೂಡ ಭಾಳ ಸಂತೋಷ ಆಗಿದೆ. ಯಾಕಂದರೆ ಅವರ ಒಂದು ಸಮಸ್ಯೆನ ಕೊನೆಯದಾಗಿ ಸರ್ಕಾರ ನನ್ನ ಮೂಲಕನಾರು ಆಲಿಸಿ ಅವ್ರದ್ದು ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಂದರೆ. ಯಾಕಂದರೆ ಅನಿವಾಸಿ ಕನ್ನಡಿಗರು ಅಂದರೆ ಎಲ್ಲರೂ ಕೂಡ ಶ್ರೀಮಂತರಿರಲ್ಲ. ನಮ್ಮ ಭಾಗದವರು ಜಾಸ್ತಿ ಇರೋದು ಕೊಲ್ಲಿ ರಾಷ್ಟ್ರಗಳಲ್ಲಿ.
ಅವ್ರದ್ದು ಅನೇಕ ಸಮಸ್ಯೆ ಇದೆ. ಅಲ್ಲಿ ಕೂಡ ಸಾಕಷ್ಟು ತುಂಬ ಸಮಸ್ಯೆಗಳು ಎದುರಿಸ್ತಾ ತುಂಬ ಕಾರ್ಮಿಕರಿದ್ದಾರೆ. ಮತ್ತು ನಮ್ಮ ಆಫ್ರಿಕಾ ದೇಶ ಅಲ್ಲೆಲ್ಲ ಕೂಡ ತುಂಬ ಕಾರ್ಮಿಕರಿದ್ದಾರೆ. ಸೊ ಅವ್ರದ್ದು ಸಮಸ್ಯೆನೇ ಬೇರೆ ರೀತಿ ಇರುತ್ತೆ. ಮತ್ತು ಕೆಲಸ ಕಳ್ಕೊಂಡು ವಾಪಸ್ ಬರ್ತಾರೆ. ಅವರಿಗೆಲ್ಲ ನಮ್ಮ ಕೇರಳ ಮಾದರಿ ನಮ್ಮ ಸರ್ಕಾರದವರು ಕೂಡ ಒಂದು ಸಚಿವಾಲಯ ಮಾಡಬೇಕಂತಲೂ ಇದ್ದೀವಿ. ಆ ನಿಟ್ಟಿನಲ್ಲೂ ನನಗೆ ಕೆಲಸ ಮಾಡೋಕ್ಕೆ ಈ ಒಂದು ವಿಧಾನ ಪರಿಷತ್ ಸದಸ್ಯೆಯಾಗಿರೋದು ಅನುಕೂಲ ಆಗುತ್ತೆ. ಅಲ್ಲಿ ಕೇರಳ ಮಾದರಿಯಲ್ಲಿ ಅದೊಂದು ಸಚಿವಾಲಯ ಮಾಡೋದು ಕೂಡ ಒಳ್ಳೆ ಕೆಲಸ. ತಾವು ವಿಧಾನ ಪರಿಷತ್ ಸದಸ್ಯರು ಸರ್ಕಾರದ ಮೇಲೆ ಈ ಬಗ್ಗೆ ಏನಾದರೂ ಒತ್ತಡ ಹಾಕ್ತೀರಾ? ಈ ಅವಧಿ ಮುಗಿಯೋದ್ರೊಳಗೆ ಏನೋ ಮಾಡ್ತೀರಾ? ಹೌದು, ನಾವು ಆಲ್ರೆಡಿ ನಮ್ಮದು ಮ್ಯಾನಿಫೆಸ್ಟೋದಲ್ಲಿ ಕೂಡ ಹೊಸ ಸಚಿವಾಲಯ ಮಾಡಬೇಕು ಅನಿವಾಸಿ ಕನ್ನಡಿಗರು ಅಂತ ಆಲ್ರೆಡಿ ನಾವು ಹಾಕ್ಕೊಂಡಿದ್ದೀವಿ. ಅದು ಮಾಡೋದಕ್ಕೆ ನನಗೆ ಈ ಒಂದು ಹುದ್ದೆಯಿಂದ ಇನ್ನೂ ಕೂಡ ಅವಕಾಶ ಜಾಸ್ತಿ ಸಿಗುತ್ತೆ. ಯಾಕಂದರೆ ಬರೀ ಉಪಾಧ್ಯಕ್ಷೆಯಾಗಿದ್ದು ನನಗೆ ವಿಧಾನ ಪರಿಷತ್ ಅಥವಾ ವಿಧಾನಸಭೆಯಲ್ಲಿ ನಾನು ಇಲ್ಲದೇ ಇದ್ದೆ ಅಲ್ಲಿ ಮಾತಾಡಿ ಅದ್ರ ಬಗ್ಗೆ ಯಾಕೆ ನಮಗೆ ಸಚಿವಾಲಯ ಬೇಕು ಅನ್ನೋದಕ್ಕೆ ಅಲ್ಲಿ ಈಗ ನನಗೆ ಮಾತಾಡಲು ಅವಕಾಶ ಸಿಕ್ತು. ಹಾಗಾಗಿ ಈ ಅವಧಿ ಮುಗಿಯೋರೊಳಗೆ ಖಂಡಿತ ನಾವು ಸಚಿವಾಲಯನ ಮಾಡಬೇಕನ್ನೋ ಆಸೆ ಇದೆ, ಮಾಡ್ತೀವಿ. ಯಾಕಂದ್ರೆ ನನಗೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದರೆ ನಾನು ಮುಂಚೆ ಅಮೆರಿಕ ದೇಶದ ರಾಯಭಾರಿ ಕಚೇರಿಯಲ್ಲಿದ್ದು ಅನಿವಾಸಿ ಭಾರತೀಯ ಸಮಸ್ಯೆಗಳು ಅಲ್ಲೂ ಕೂಡ ನನಗೆ ಅರ್ಥ ಆಗಿತ್ತು. ಅದಾದಮೇಲೆ ನಾನು ಭಾರತ ದೇಶದಲ್ಲಿ ಸಾಗರೋತ್ತರ ಸಚಿವಾಲಯಕ್ಕೂ ಕೂಡ ಅಡ್ವೈಸರಾಗಿ ಕೆಲಸ ಮಾಡಿದ್ದೀನಿ. ಆದ್ದರಿಂದ ಪ್ರಪಂಚದ ಎಲ್ಲ ದೇಶದಲ್ಲಿ ಏನೇನು ಕನ್ನಡಿಗರಿದ್ದಾರೆ ಅವರು ಯಾವ್ಯಾವ ರೀತಿ ಸಮಸ್ಯೆ ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಚೆನ್ನಾಗಿ ಅರಿವಿದೆ. ಅದಕ್ಕೆ ಸ್ಪಂದನೆಯೂ ಮಾಡ್ತಾ ಬಂದಿದ್ದೀನಿ, ಅಧಿಕಾರದಲ್ಲಿ ಇಲ್ಲದೇ ಇರಲಿ. ಸೊ ಈಗ ಒಂದು ಅವಕಾಶ ಸಿಕ್ಕಿದೆ, ಅದಕ್ಕೆ ನನಗೆ ತೃಪ್ತಿ ಕೂಡ ಇದೆ. ಇಷ್ಟು ದಿವಸ ಸೇವೆ ಮಾಡಿದ್ದಕ್ಕೆ ಒಂದು ಹುದ್ದೆ ಕೊಟ್ಟಿದ್ದಾರಂತ ನಿಮಗೆಲ್ಲ ಗೊತ್ತಿದ್ದಾಗ ನಮ್ಮ ತಂದೆ ಕೂಡ ಮಾಜಿ ಮಂತ್ರಿ ಇತ್ತೀಚೆಗೆ ನಿಧನರಾದರು. ಅವರು ಕೂಡ ಬೋರ್ವೆಲ್ ರಾಮಯ್ಯ ಅಂತಲೇ ಹೆಸರುವಾಸಿಯಾಗಿದ್ದರು. ಅವರು ಕಾಲದಲ್ಲಿ ಅವ್ರಿಗೆ ಶಕ್ತಿ ಮೀರಿ ಕೆಲಸ ಮಾಡಿ ತುಂಬ ಹೆಸರು ಪಡೆದಿದ್ರು. ನಾನು ಕೂಡ ಹಾಗೆ ನನ್ನ ಸ್ವಂತ ಶಕ್ತಿಯಲ್ಲಿ ಇವತ್ತು ಬಂದು ನನಗೆ ಆ ತೃಪ್ತಿ ಇದೆ. ನನ್ನ ಸ್ವಂತ ಶಕ್ತಿಯಲ್ಲಿ ಬಂದು ಈ ಒಂದು ಹುದ್ದೆಯನ್ನು ಅಲಂಕರಿಸಿದೆ ಅನ್ನೋ ಒಂದು ತೃಪ್ತಿ ನನಗೆ ಖಂಡಿತ. ಥ್ಯಾಂಕ್ ಯು ಮೇಡಮ್. ಓಕೆ, ಸಾಕು ಅಂತ ಕೇಳ್ತೀರಾ? ನೆಕ್ಸ್ಟ್ ಈಗ ತಾವು ಚಿಕ್ಕಮಗಳೂರು ಮೂಲದಿಂದ ಬಂದಿರುವಂಥವ್ರು, ಶೃಂಗೇರಿ. ನಿಮ್ಮ ತಂದೆಯವರು ಕೂಡ ಅಲ್ಲೇ ರಾಜಕಾರಣ ಮಾಡಿ ಈಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ನೀವು ಸಚಿವರಾಗಿ ಆ ಕ್ಷೇತ್ರದ ಜನರಿಗೆ ಏನಾದರೂ ಒಂದು ಸೇವೆ ಮಾಡುವಂಥ ಅವಕಾಶ ಏನಾದರೂ? ಚಿಕ್ಕಮಗಳೂರು ಜಿಲ್ಲೆ ತಾವು ಮೂಲದಿಂದ ಬಂದಿದ್ದಂಥವ್ರು, ನಿಮ್ಮ ತಂದೆಯವರು ಕೂಡ ಅಲ್ಲೇ ಆ ಮೂಲದಿಂದ ಬಂದಿದ್ದು ಈ ರಾಜ್ಯದ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ತಾವು ಮುಂದೆ ಆ ಭಾಗದ ಜನರಿಗೆ ಏನನ್ನು ಗುರಿ ಇಟ್ಕೊಂಡು ಏನು ಇಟ್ಕೊಂಡಿದ್ದಾರೆ? ಏನಾದರೂ ಒಂದು ಜನ ಮಲೆನಾಡು ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ಇದೆ. ಭಾಳಷ್ಟು ಸಮಸ್ಯೆ ಈಗಲೂ ಎದುರಿಸ್ತಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಆನೆಕಾಟ ಬೇರೆ ಜಾಸ್ತಿ ಆಗಿದೆ. ಆನೆಕಾಟ ಆಲ್ರೆಡಿ 3ರಿಂದ 5 ಜನಷ್ಟು ತೀರು ಹೋಗಿದ್ದಾರೆ. ಆನೆಕಾಟದಲ್ಲಿ ಜಾಸ್ತಿ ಆಗಿದೆ. ಎಲ್ಲ ನಮ್ಮ ತಂದೆ ಊರಿಗೆ ಬಂದಿತ್ತು ಮೊನ್ನೆ. ಸೊ ಆ ಹಳ್ಳಿಲಿ ಯಾವತ್ತೂ ಅವರು ಆನೆನ ರೋಡಲ್ಲಿ ನೋಡಿರಲಿಲ್ಲ. ಈಗ ಅದು ರೋಡಲ್ಲೇ ಬಂದು ಅವರಿಗೆ ಮನೆಯಿಂದ ಹೊರಗೆ ಬರೋಕ್ಕೆ ಸಮಸ್ಯೆ ಆಗ್ತದೆ. ಸೊ ಅದೇ ರೀತಿ ಬೇರೆ ಬೇರೆ ನಮ್ಮದು ಈ ಹಳದಿ ರೋಗದಿಂದ ಅಡಿಕೆ ಸುಮಾರು ಜನ ಅಡಿಕೆ ಮರಗಳೆಲ್ಲ ನಷ್ಟ ಆಗಿದೆ. ಸೊ ಅವ್ರಿಗೆ ಏನಾದರೂ ಮಾಡೋದೆಲ್ಲ ನನಗೂ ಗಮನಕ್ಕೂ ಬರ್ತಾ ಇತ್ತು. ಆದರೆ ನನಗೆ ಅದ್ರ ಬಗ್ಗೆ ನೀವು ಹೇಳ್ದಂಗೆ ಧ್ವನಿ ಏರಿಸಲು ನನಗೊಂದು ಅವಕಾಶ ಇರಲಿಲ್ಲ. ಸೊ ಈಗ ನಾನೇ ಸದನದಲ್ಲಿ ಅದ್ರ ಬಗ್ಗೆ ಎಲ್ಲ ಮಾತಾಡೋ ಒಂದು ಅವಕಾಶ ಸಿಕ್ಕಿದೆ. ಮತ್ತು ನಮ್ಮ ಮಲೆನಾಡು ಭಾಗದ ಬೇರೆ ಬೇರೆ ಏನು ಸಮಸ್ಯೆ ಇದೆ ಅದಕ್ಕೂ ಕೂಡ ನಾನು ಸ್ಪಂದನೆ ಮಾಡಿ ನನ್ನ ಕೈಲಾದಷ್ಟು ಸಹಾಯ ಖಂಡಿತ ನಾನು ಮಾಡ್ತೀನಿ. ಥ್ಯಾಂಕ್ ಯು.